ವಿಚಾರ ಹಂಚ್ಕೊಂಡ್ರಿ. ಅವತ್ತಿನ ಕಾಲಕ್ಕೆ ಉದ್ಯಮದಿಂದ ಇಬ್ಬರೇ ಹೋಗಿದ್ದು ದರ್ಶನ್ ಅವರು ಮತ್ತು ವಿಜಯಲಕ್ಷ್ಮಿ ಅವರ ಮದುವೆಗೆ ಅಂತ. ಆ ದಿನಗಳನ್ನು ನೀವು ಕಂಡಂಗೆ ಅವ್ರ ಜೊತೆಗಿದ್ದು ವಿಜಯಲಕ್ಷ್ಮಿ ಮತ್ತು ದರ್ಶನ್ ಅವರ ಪ್ರೀತಿ ಬಗ್ಗೆ ಅಥವಾ ಮದುವೆ ಬಗ್ಗೆ ಹೇಳುವಂಥದ್ದಾರೆ ಸರ್. ಯಾರ್ಯಾರು ಹೋಗಿದ್ದು? ಅದಲ್ಲ, ಅವ್ರದ್ದು ಲವ್ ಮ್ಯಾರೇಜ್ ಅಂತ ಕೇಳ್ಪಟ್ಟೆ ಸರ್. ನಾವು ನಮ್ಮ ಅಂಬರೀಷ್ ಡ್ರೈವರು ಬಾಬು ಇಬ್ಬರು ಹೋಗಿದ್ರಿ. ನಂದು ಅಡ್ವಾನ್ಸ್ ಕೊಟ್ಟಿದ್ದೆ ಅವ್ರ ಹತ್ರ. ಸಬ್ಜೆಕ್ಟ್ ಡಿಸ್ಕಷನ್ನು ಎಲ್ಲ ನಡೀತಾ ಇತ್ತು. ದರ್ಶನ್ ಅವರು ಕರಿಯಾ ಪಿಕ್ಚರ್ ಮಾಡಿದ್ದು ನಮ್ಮ ಪ್ರೇಮ್ ಅಂತ ಡೈರೆಕ್ಟ್ರು. ಆ ಪ್ರೇಮ್ ಡೈರೆಕ್ಟ್ರು ಬಂದು ನಮ್ಮ ಆಫೀಸಲ್ಲೇ ಇರೋರು ಯಾವಾಗಲೂ. ನಾನು ಡಿಸ್ಟ್ರಿಬ್ಯೂಟ್ರ್ ಆದ್ದರಿಂದ ನಾನು 7 ಗಂಟೆಗೆ ಗಾಂಧಿನಗರಕ್ಕೆ ಬರ್ತಾಯಿದ್ದೆ, 11 ಗಂಟೆಗೆ ಮನೆಗೆ ಹೋಗ್ತಾಯಿದ್ದೆ. ಯಾಕಂದ್ರೆ ಮನೆಗೂ ಹೋಗ್ತಾ ಇರಲಿಲ್ಲ, ಇಲ್ಲಾಗ ಹತ್ರ ಶೇಷಾರಿಪುರ ಆದರೆ ನಡ್ಕೊಂಡು ಹೋಗ್ತಾಯಿದ್ದೆ ಅಷ್ಟೇ, ಹತ್ರ ಅಂತ. ಇಲ್ಲಾರು ದೂರ ಇದ್ದರೆ ಮನೆಗೆ ಹೋಗ್ತಾ ಇರಲಿಲ್ಲ, ಗಾಂಧಿನಗರಲ್ಲೇ ಇದ್ಬಿಡ್ತಾಯಿದ್ರಿ. ನಮಗೆ ಫುಡ್ಡು ಬ್ಲಡ್ಡು 24 ಸಿನಿಮಾನೇ ಡಿಸ್ಕಷನ್. ಯಾವ ಲ್ಯಾಂಗ್ವೇಜ್ ಬರಲಿ, ಯಾವ ಸೀನ್ ಬರಲಿ, ಈ ಕತೆ ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಅದೆಲ್ಲ ಇದೇ ಚರ್ಚೆನೇ ಹೊರತು ಬೇರೆ ನಮಗೇನು ಇದೇ ಇರಲಿಲ್ಲ. ಈ ಪ್ರೇಮು ಡೈರೆಕ್ಷನ್ ಫಸ್ಟ್ ನಮ್ಮದು ತವರಿಂತೇರೋ ಪಿಕ್ಚರ್ ಅಸ್ಟೆಂಟಾಗಿ ಬಂದಿದ್ದರು. ಅವ್ರಿಗೆ ನಾನೇ ಮಾಡಿಸ್ಬೇಕಾಯಿತು. ಹಂಗೆ ಅವರು ಕರಿಯಾ ಅಂತ ನಮ್ಮ ಬಾಲರಾಜ್ ಅವರು ಮಾಡಿದ್ರು. ಆ ಪಿಕ್ಚರ್ ನೋಡಿದೆ ದರ್ಶನ್. ನಾನು ಅವಾಗಿದ್ದಾನೆ ಸಿನಿಮಾ ಮಾಡಬೇಕು ಅಂದ್ಕೊತಾ ಇದ್ದೆ. ಆಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಕಾಲ ಕೊಡ್ಬೋದು ಅಡ್ವಾನ್ಸ್ ಕೊಟ್ಟಿದ್ದೆ. ಆ ಅಗ್ರಿಮೆಂಟು ಎಲ್ಲ ನನ್ನ ಹತ್ರ ಇನ್ನೂ ಹಂಗೇ ಇದೆ. ಬಟ್ ದುಡ್ಡು ಇಸ್ಕೊಂಡಿದ್ದೀನಿ, ಅಗ್ರಿಮೆಂಟ್ ವಾಪಸ್ ಇಸ್ಕೊಂಡಿಲ್ಲ ಅವರು. ಅಂಥ ವ್ಯಕ್ತಿ ಒಬ್ಬರನ್ನ ಇದು ಮಾಡ್ತಾನೆ ಅಂದರೆ ಹೆಂಗೆ ನಂಬೋಕ್ಕಾಗ್ತದೆ? ಅದೇ ಮಾಮೂಲಿ ಹೋಗಿ ಬ್ಲೆಸ್ ಮಾಡ್ಬಿಟ್ಟು ಬಂದ್ರಿ ಅಷ್ಟೇ. ಅಷ್ಟು ತುಂಬ ವರ್ಷ ಆಯ್ತಲ್ಲ ಬಾಸ್, ಅಷ್ಟು ಕ್ಲೀನಾಗಿ ಇದಿಲ್ಲ. ಅವರು ಆಯಮ್ಮ ಇಂದಿರಾ ಗಾಂಧಿ ಥರ. ಟೆರರು ವಿಜಯಲಕ್ಷ್ಮಿ ಅವರು. ಅವರು ಏನದು ಇಂದಿರಾ ಗಾಂಧಿ ಥರ ಅವರು ಟೆರರರು ಬೇಕು ಅಂಥವ್ರಿಗೆ. ಅವರು ಇಡು ಜೋಡು ಚೆನ್ನಾಗಿ ಇದಾಗಿದೆ. ಏನಿಲ್ಲ, ಅಮ್ಮ ಏನದು ಇದ್ರ ಥರ ಸಾವಿತ್ರಿ ಥರ ಎಮ್ಮನ ಹತ್ರನೇ ಫೈಟ್ ಮಾಡಿ ಬಿಡಿಸ್ಕೊಂಬಂದ್ರೆ ಇವೆಲ್ಲ ಮಾಡ್ತಾರೆ ಅವರು. ನಮ್ಮ ಮಣ್ಣಿನ ಸಂಸ್ಕೃತಿ ಒಂದು ಸರಿ ಶಿಷ್ಯ ಅಂತ ಒಪ್ಕೊಂಡ್ಬಿಟ್ರೆ ಸಾಯೋವರೆಗೂ ತನು ಮನ ದಾರೆ ಹಿಡ್ದು ತನ್ನ ಶಿಷ್ಯನ ಕಾಪಾಡ್ತಾನೆ ಗುರು. ಒಂದು ಸರಿ ಗಂಡ ಅಂತ ಒಪ್ಕೊಂಡ್ಬಿಟ್ರೆ ಈ ಮಣ್ಣಿನ ಹೆಣ್ಣು ಅವನು ಏನೇ ಆಗಿರ್ಬೋದು ಅವ್ನು ಫೈಟ್ ಮಾಡಿ ಅವನು ಜೈಗೆ ಹೋರಾಡ್ತಾಳೆ. ಒಂದು ಸರಿ ಸಿನಿಮಾ ಕತೆ ಕೇಳಿ ಒಪ್ಕೊಂಬಿಟ್ರೆ ಒಬ್ಬ ನಿರ್ಮಾಪಕ ತಾನು ಊಟ ಮಾಡ್ತಾನೋ, ತಾನು ತರಕಾರಿ ಮನೆ ತೊಗೊಂಡೋಗ್ತಾನೋ ಇಲ್ಲೋ, ಸಿನಿಮಾಗೆ ಏನು ಬೇಕೋ ಕೊಡ್ತಾನೆ. ಅದೇ ಸಿನಿಮಾ ನಿರ್ಮಾಪಕ. ಮೇಡಮ್ ಅವರು ಮಾತಾಡಲಿಲ್ಲ. ಅವ್ರ ಬ್ರದರ್ಗೆ ಫೋನ್ ಮಾಡಿದ್ದೆ, ಏನಾದರೂ ಹೇಳು ಬಾಸ್, ನಾನು ಎನಿ ಟೈಮ್ ರಾತ್ರಿ 12 ಗಂಟೆಗೆ ಹೇಳು, ಏನಿದ್ರು ಮಾಡ್ತೀನಿ, ನನ್ನ ಕೈಲದ್ದು ಅಂತ. ಆಯಿತು ಅಣ್ಣ ಹೇಳ್ತೀನಿ ಅಂತ ನಮ್ಮ ಇವರು ಅವ್ರ ಬ್ರದರು ಸಾರಥಿ ಡೈರೆಕ್ಟ್ರು ದಿನಕರ್. ಆಮೇಲೆ ಅವ್ರ ಶಿಷ್ಯ ಒಬ್ಬ ಇದ್ದಾನೆ, ಅವ್ರ ಜೊತೆ ಟಚಲ್ಲಿದ್ದೀನಿ. ಓಕೆ, ಫೈನಲಿ 25 ವರ್ಷದ ಸಂಭ್ರಮ ಆಗ್ತಿದೆ. ಉಪೇಂದ್ರ ರಿಲೀಸ್ ಆಗ್ತಿದೆ. ಉಪ್ಪಿ ಸರ್ಗೆ ಅವ್ರದ್ದೇ ಆಗಿರ್ತಕ್ಕಂಥ ಅಭಿಮಾನಿ ಬಳಗ ಇದೆ. ಬರ್ಡೇಗೆ ರಿಲೀಸ್ ಮಾಡುವಂಥ ಪ್ಲ್ಯಾನು. ಮತ್ತು ಅವರು ಉಪ್ಪಿ ಸರ್ನ ಭೇಟಿ ಮಾಡಿದ್ರಿ, ಏನು ಹೇಳಿದರು ಅನ್ನೋಂಥದ್ದು? ಮಾಡಿರಿ ಉಪೇಂದ್ರ, ನಿಮ್ಮ ಪಿಕ್ಚರು ನೀವೇನೋ ಮಾಡಿರಿ ಅಂದರು ಗಣೇಶ ಹಬ್ಬದ ದಿವಸ. ನಮ್ಮ ಪಿಕ್ಚರಲ್ಲ ಸಮಯ ಅದು, ಉಪೇಂದ್ರ ನಿಮ್ಮದು, ನೀವು ಡೈರೆಕ್ಷನ್ ಮಾಡಿರೋದು ನಿಮ್ಮ ಪಿಕ್ಚರು, ನೀವೆಲ್ಲ ಮುಂದೆ ಇದು ಮಾಡಿಕೊಡಿ ಅಂತ ಹೇಳಿದೆ. ಆಯಿತು ಮಾಡಿರಿ, ಇದಾಗುತ್ತೆ, ಒಳ್ಳೇದಾಗುತ್ತೆ. ಸ್ವಲ್ಪ ನೋಡಿಕೊಂಡು ಇದೆಲ್ಲ ಮಾಡಿಕೊಂಡು ಮಾಡಿ. ಬರ್ತ್ಡೇಗೆ ಸ್ವಲ್ಪ ಇದಾಗ್ಬೋದು, ಅಭಿಮಾನಿಗಳೆಲ್ಲ ಇದರಲ್ಲಿರ್ತಾರೆ. 18 ಮಾಡ್ತಿರೋ 20 ಮಾಡ್ತಿರೋ ಯೋಚನೆ ಮಾಡಿ ಡಿಸ್ಕಷನ್ ಮಾಡಿ ನಾನು ನಮ್ಮ ಕಡೆಯಿಂದ ನಾನು ಇದು ಮಾಡ್ತೀನಿ, ಸೂಪರ್ವೈಸಿಂಗ್ಗೆ ಮಾಡಿಕೊಂಡು ಫಾಲೋ ಮಾಡ್ತೀನಿ ಅಂತ ಹೇಳಿದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಉಪೇಂದ್ರ ಸಿನಿಮಾದ ನಿರ್ಮಾಪಕ ಶಿಲ್ಪಾ ಶ್ರೀನಿವಾಸ್ ಅವರ ಮಾತಾಗಿರ್ತಕ್ಕಂಥದ್ದು. ಬರೋಬ್ಬರಿ 25 ವರ್ಷಗಳ ನಂತರ ಉಪೇಂದ್ರ ಸಿನಿಮಾವನ್ನು ರಿಲೀಸ್ ಮಾಡ್ತಾ ಇದ್ವಿ. ಅದು ಉಪ್ಪಿ ಸರ್ ಬರ್ಡೇ ಗಿಫ್ಟ್ ಆಗಿ ಅನ್ನೋಂಥದ್ರ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಾಲ್ತೇಶ್ ಗಿನ್, TV9 ಬೆಂಗಳೂರು.